RSS ಗೀತೆ ಹಾಗೆ ಉಚ್ಚಾರಿಸುವಂಥದ್ದು. ಇವತ್ತು ತಾವು ಮನೆ ಹೇಳಿದ್ದೇವೆ, ಇವತ್ತು ನನಗೇನಾದರೂ ನೋವಾಗಿದ್ದರೆ ಕ್ಷಮೆಯಾಚನೆ ಮಾಡ್ತೀನಿ. ಖುದ್ದು KPCC ಅಧ್ಯಕ್ಷರೇ ಹೇಳ್ತಾರೆ, ಅದನ್ನು ಯಾವ ರೀತಿ ಸ್ವಾಗತ? ಇಲ್ಲ, ನಾನು ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ದೆ. ಕೆಲವರು BK ಹರಿಪ್ರಸಾದ್ ಅಂತವರು ಅದಕ್ಕೆ ಸಾರಿ ಕೇಳಬೇಕಂತ ಕೂಡ ಹೇಳಿದರು. ಬೇರೆ ಬೇರೆ ರೀತಿಯಿಂದ ಕೆಲವರು ವ್ಯಾಖ್ಯಾನ ಮಾಡಿದರು. ಸೊ ಅದು ಹೇಳಿದ್ದು ಒಳ್ಳೇದು, ಯಾಕಂದರೆ ಇಲ್ಲಾಂದ್ರೆ ಅದು ಹಾಗೆ ಮುಂದೆ ಬರ್ತಾ ಇನ್ನೂ ವಿಕೋಪಕ್ಕೆ ಹೋಗ್ತಾ ಇತ್ತು. ಸೊ ಅದಕ್ಕೆ ಹೇಳಿ ಒಂದು ಫುಲ್ ಸ್ಟಾಪ್ ಮಾಡಿದ್ದು ಒಂದು ರೀತಿಯಿಂದ ಪಕ್ಷದ ದೃಷ್ಟಿಯಿಂದ ಒಳ್ಳೆಯದೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಗಾಂಧಿ ವಿಚಾರಧಾರೆಯನ್ನು ನಂಬಿಕೊಳ್ಳುವಂತಹ ಪಕ್ಷ, ಗಾಂಧಿ ಕೊಂದವರನ್ನೇ ಆ ರೀತಿಯಾಗಿ ಹೊಗಳಿಕೆ ಮಾಡಿಬಿಟ್ರೆ ಆ ದೇಶದಲ್ಲಿ ಯಾವ ರೀತಿ ಸಂದೇಶ ಹೋಗುತ್ತೆ? ಅದಕ್ಕೆ ಈಗೆಲ್ಲ ಫುಲ್ ಸ್ಟಾಪ್ ಆಗಿದ್ದೆ ಒಳ್ಳೇದ್ರಲ್ಲ. ಈಗ ಇನ್ನೂ ಹಂಗೆ ಬಂದು ಹೋದ್ರೆ ಇನ್ನೂ ಹಲವಾರು ಚರ್ಚೆ ಪ್ರಾರಂಭ ಆಗ್ತಾ ಇತ್ತು. ಈಗ ಅದು ಕ್ಲೋಸ್ ಆಗಿದ್ದೆ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಪಕ್ಷದಷ್ಟು ಒಳ್ಳೆಯದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ DKಶಿ ಅವರು ಸಿದ್ಧಾಂತದ ವಿರುದ್ಧವಾಗಿಯೇ ಇದ್ದಾರೆ. ಪ್ರಯಾಗರಾಜ್ ಹೋಗುವುದಾಗಲಿ, ಈ ವಿಚಾರ ಆಗಲಿ, ಬೇರೆ ಬೇರೆ ವಿಚಾರದಲ್ಲಿ ಕೂಡ. ಆದರೆ ರಾಜಣ್ಣ ಅವರ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಗಮನಿಸಿ ಅವ್ರ ಮೇಲೆ ಕ್ರಮ, ಇವ್ರ ಮ್ಯಾಗ ಯಾಕೆ ಕ್ರಮ ಇಲ್ಲ ಅನ್ನುವಂಥದ್ದು ನೋಡೋಣ. ಅದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ, ಯಾವಾಗ ಏನು ಮಾಡಬೇಕನ್ನೋದು ಅವ್ರಿಗೆ ಬಿಟ್ಟಿದ್ದು, ನಾ ಹೇಳಲಿಕ್ಕಾಗೋಲ್ಲ. ಸೊ ವೇಟ್ ಮಾಡೋಣ ಅಷ್ಟೇ. ಅದು ವರಿಷ್ಠರು ನಿರ್ಧಾರ ಮಾಡಬೇಕು, ನಮ್ಮ ಹಂತದಲ್ಲಿ ಮಾಡಲಿಕ್ಕಾಗೋಲ್ಲ. ಅವರು ಎಲ್ಲ ಗಣೇಶೋತ್ಸವ ತಯಾರಿ ಮುಖ್ಯವಾಗಿ ಕಾರ್ಪೊರೇಷನ್ ಅವ್ರು ಮಾಡಬೇಕು. DC ಅವರು, ಪೊಲೀಸ್ ಕಮಿಷನರ್ ಅವರು ಅದಕ್ಕೆ ಸಹಕಾರ ಮಾಡಬೇಕು. ಸೊ ಅದು ಏನು ಪ್ರತಿ ವರ್ಷ ಮಾಡೋದ್ರಿಂದ ಏನಂತ ಏನು ಡಿಫಿಕಲ್ಟಿ ಆಗೋಲ್ಲ. ಯಾಕಂದರೆ ಅದು ಏನು ಮಾಡಬೇಕು, ಪೊಲೀಸರಿಗೆ ಎಷ್ಟು ಬರಬೇಕು, ಕಾರ್ಪೊರೇಷನ್ ಸಿದ್ಧತೆ ಏನಂತ ಅದು ರೂಟೀನ್ ಇರೋದ್ರಿಂದ ಅಂತ ತೊಂದರೆ ಏನಾಗೋಲ್ಲ. ಈಗಾಗಲೇ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ. ನೋಡೋಣ, ಏನಾದ್ರು ಗೊತ್ತಿಲ್ಲ. ಈಗ ಹೇಳಿದ್ದಾರೆ DC ಅವ್ರಿಗೆ ಮಧ್ಯಾಹ್ನ ಭೇಟಾಗ್ತೀನಿ, ಕೇಳ್ತೀನಿ ಏನದು ಅವ್ರೇನು ಹೇಳಿದ್ದಾರೆ, ಇವ್ರು ಏನು ಹೇಳ್ತಿದ್ದಾರೆ, ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಏನಾಗಿತ್ತು ನೋಡ್ಬೇಕು. ಮಾಡಬಾರ್ತಿಲ್ಲ, ಇದಕ್ಕೇನು ಭಾಳಷ್ಟು ಕಡೆ ಮಾಡ್ತಾರೆ. ಜಿಲ್ಲಾಡಳಿತದವ್ರು ಮಾಡಿದ ಉದಾಹರಣೆಗಳೇ ಸಾಕಷ್ಟು ಇದೆ. ಊಟ ಹಾಕ್ಸೋದು ಏನದೇನೋ ಅದಕ್ಕೆ ನಡೀತಾನೆ ಇದೆ. ಎಸ್, ಅದು ಅದು ಮಾತ್ರ ಏನು ತಪ್ಪೇನಿಲ್ಲ ಅಲ್ಲ. ಅವ್ರು ಹೇಳ್ತಾರೆ ಹಾಗೆ ಸರ್ಕಾರ ಏನು ಮಾಡಬೇಕು ಅದನ್ನ ಸರಿಯಾದ ರೀತಿಯಲ್ಲಿ ಇದ್ರೆ ಮಾಡ್ತೈತೆ, ಒಳ್ಳೇದಾಗಂಗಿದ್ರೆ ಮಾಡೋಣ, ಅದಕ್ಕೇನು ಪ್ರಶ್ನೆ ಇಲ್ಲ. ಈಗ ಅವರು ರೆಸೊಲ್ಯೂಷನ್ ಮಾಡ್ತಾರೆ ಅಂತ ನಾವೇನು ಹೆದರಿ ಕೂಡ್ಲಿಕ್ಕೆ ಆಗೋಲ್ಲ. ಅವ್ರು ಫಸ್ಟು ರಾಷ್ಟ್ರಪತಿನ ಪೈಲ ಅವ್ರದ್ದು ಅರ್ಜಿ ಕೊಡೋದು, ನಂತರ ಉಪರಾಷ್ಟ್ರಪತಿ, ಗವರ್ನರು, DOPT ಅಂತ ಒಂದಿದೆ, IAS ಆಫೀಸರ್ನ ಹೆದರ್ಸ್ಲಿಕ್ಕೆ ಒಂದು DOPT ಅಂತ. ಹೆಂಗೆ ನಮ್ಮ DPR ಇದೆ, ಸೆಂಟ್ರಲ್ ಗೌರ್ಮೆಂಟ್ನಾಗ ಒಂದಿದೆ. ಇವಾಗ ಏನೋ ಅರ್ಜಿ ಇಲ್ಲಿ ಬರೀತಾರೆ. ಅವ್ರಿಗೆ ಬರೀಬೇಕಾದ್ದು ಲೋಕಾಯುಕ್ತ, CM, ಕನ್ಸರ್ನ್ ಡಿಪಾರ್ಟ್ಮೆಂಟು, ಇದನ್ನು ಬಿಟ್ಟು ಹಿಂಗೆಲ್ಲ ಸುತ್ತಾಗಿ ಬರ್ತಾರೆ ಡೆಲ್ಲಿಯಿಂದ. ಅಂದರೆ ಹೆದರ್ಸೋದು ಅಧಿಕಾರಿಗಳನ್ನ. ಸೊ ಅದು ಹೆದರುವಂಥ ಪ್ರಶ್ನೆ, ಒಳ್ಳೆ ಕೆಲಸ ಮಾಡಿದ್ರೆ ಹೆದರುವಂಥದ್ದು ಅವಶ್ಯಕತೆ ಇಲ್ಲ. ಅದೇ ಅವ್ರ ಪರಂಪರೆ ಇರೋದು, ಅವ್ರ ಐಡಿಯಾಲಜಿ. ಬ್ಲಡ್ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ. ರಾಜ್ಯದಲ್ಲಿ ಹೋಲಿಕೆ ಮಾಡಿದೆ ಸರ್, ಬೆಳಗಾವಿಯಲ್ಲಿ ಅದ್ದೂರಿ ಗಣೇಶೋತ್ಸವ. ಆ ನಿಟ್ಟಿನಲ್ಲಿ ಈ ದಾಸೋಹ ಒಳ್ಳೆಯದನ್ನು ಅಂದರೆ ರಾತ್ರಿ ಎಲ್ಲ ಇರುತ್ತೆ. ಒಳ್ಳೇದ ನೋಡೋಣ. ನಾನು DC ಅವ್ರಿಗೆ ಏನು ಅರೇಂಜ್ ಮಾಡ್ತಾರೆ, ಅವ್ರದ್ದು ಏನು ಪ್ರೋಗ್ರಾಮು ಅಂತ ಏನು ಕೇಳ್ತೀನಿ. ನಾನು ಮಧ್ಯಾಹ್ನ 3 ಗಂಟೆಗೆ ಹೋಗ್ತೀನಿ. ಪಾಲಿಕೆದವ್ರು ಮಾಡೋದಿಲ್ಲ ಅಂತ ಈಗ ಮಹಾಮಂಡಳದವ್ರ ಮಾಡಕ್ಕೆ ಮುಂದಾಗ್ಯಾರ, ಅವ್ರಿಗೆ ನೀವು ಸಪೋರ್ಟ್ ಮಾಡ್ತಾರೆ? ಎಲ್ಲರಿಗೂ ಮಾಡೇ ಮಾಡ್ತಾರಲ್ಲ. ನಾವು ಗಣೇಶೋತ್ಸವದವ್ರು ಯಾರು ನಮ್ಮ ಕಡೆ ಬಂದಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ, ಮಾಡ್ತೀವಿ. ಹತ್ರ ಏನು ಪ್ರಶ್ನೆ ಇಲ್ಲ. ಸೂಪರ್ ಸ್ಪೆಷಾಲಿಟಿ ಒಡಂಬಡಿಕೆ ಆಯಿತು, ವೈದ್ಯರು ನಾವು ಫ್ರೀ
ಫ್ರೀಯಾಗಿ ಕೊಡ್ತೀವಿ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಸರ್ಕಾರನೇ ಇದನ್ನು ಮಾಡ್ಬೋದಿತ್ತಲ್ಲ. ಕಳೆದ 3-4 ವರ್ಷ ಆಯಿತು, ವೈದ್ಯರು ಬರ್ತಿಲ್ಲ, ಅನುದಾನ ಮತ್ತು ಈ ಸರ್ಕಾರ ದುಡ್ಡ ಕೊಡ್ತಿಲ್ಲ ಅನ್ನುವಂಥದ್ದು. ಇಲ್ಲ ನೋಡಿ, ನಮ್ಮದು ತಯಾರಿ ಆಗಲಿಕ್ಕೆ ಮೊದಲೇ ಲೇಟ್ ಆಯಿತು ಕಟ್ಟಡ. ಅದಾದಮೇಲೆ 2 ವರ್ಷ ಅದಕ್ಕೆ ಸ್ಟಾಫ್ ಬಗ್ಗೆ ಮಾಡಿದ್ವಿ. ಈಗ ಹೊರ ಗುತ್ತಿಗೆ ಅದರ ಮೇಲೆ ಕೊಟ್ಟಿದ್ದಾರೆ. ಸೊ ಅವರು ಸ್ಪೆಷಲಿಸ್ಟ್ ಕೊಡ್ತು ಅಂತ ಹೇಳಿದ್ದಾರೆ. ಅದನ್ನು ಬಳಕೆ ಮಾಡ್ಕೋತೀವಿ, ಕೊಟ್ಟರೆ ಮಾಡ್ಕೋತೀವಿ. ಅಲ್ಲ, ಏನು ಬರ್ತಾರೆ ಬರಲಿಲ್ಲ, ನಮ್ಮವ್ರು ಮಾಡೇ ಮಾಡ್ತಾರೆ. ಅವ್ರು ಬಂದು ಟೆಂಪರರಿ ಅಷ್ಟೇ. ನಾವೇನಾದರೂ ಒತ್ತಡ ಹಾಕ್ತೀವಿ ಸರ್ಕಾರದ ಮೇಲೆ, ಅನುದಾನ ಆಗಲಿ ಅಥವಾ ಪರ್ಮನೆಂಟ್ ಅಂದರೆ ಪರ್ಮನೆಂಟ್ ಕೊಡ್ಲಿಕ್ಕೆ ನಾವು ಪರ್ಮನೆಂಟ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಸರ್ಕಾರ. ಟೆಂಪರರಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಈಗ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅದನ್ನ ಹಾಸ್ಪಿಟ್ಲ್ ಮಾಡಿದ್ದೀವಿ. ಫಸ್ಟ್ ಸ್ಟಾರ್ಟ್ ಆಗಿಲ್ಲ. ಅದು ಆದ್ಮೇಲೆ ಒಂದೊಂದು ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಇಕ್ವಿಪ್ಮೆಂಟ್ ಬೇಕಾಗ್ತದೆ, ಇಕ್ವಿಪ್ಮೆಂಟ್ಗೆ ದುಡ್ಡು ಕೊಟ್ಟಿದ್ದ ಅದಕ್ಕೂ ಕೇಳಿದ್ದಾರೆ. ಎಲ್ಲ ರೆಡಿ ಆಗ್ತಿದೆ. ಅದಕ್ಕೂ ಎಕ್ವಿಪ್ಮೆಂಟ್ಗೆ ದುಡ್ಡು ಕೇಳಿದ್ದಾರೆ. ಗುತ್ತಿಗೆ ಆದಾದ್ಮೇಲೆ ಪರ್ಮಿಷನ್ ಕೊಟ್ಟಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಸರ್, ಈಗ ಇದು ಸರ್ ಪ್ಲೇ ಓವರ್ ಜೊತೆಗೆ ಇವೆಲ್ಲ ವಸ್ತು ಇನ್ನು ಅಭಿಬೇಕಾಗ್ತದೆ. ಏನಾದರೂ CM ಅವ್ರ ಕಾರ್ಯಕ್ರಮ ಏನಾದರೂ ಮುಂದಿನ ತಿಂಗಳು ಮಾಡೋ ಪ್ಲ್ಯಾನ್ ಇದೆ. ಎಲ್ಲ ಒಟ್ಟಿಗೆ ಪ್ರಾರಂಭ ಮಾಡೋದು, ಕೆಲವು ಆಗಿದ್ದನ್ನು ಲೋಕಾರ್ಪಣೆ ಮಾಡೋದು, ಎರಡೂ ಕೂಡಿ ಒಂದೇ ದಿವಸ ಮಾಡೋದು. ಡೇಟ್ ಏನಾದ್ರು ಇನ್ನು ಫಿಕ್ಸ್ ಮಾಡಲ್ಲ, ಮುಂದಿನ ತಿಂಗಳು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.